ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಪುರಾಣ ಪಾತ್ರಗಳ ಪರಿಚಯ, ರಾಮಾಯಣ, ಮಹಾಭಾರತ, ಹೀಗೆ ಹಲವಾರು ಪುರಾಣದಲ್ಲಿ ಬರುವಂತಹ ಪಾತ್ರಗಳಷ್ಟೇ ಅಲ್ಲದೆ ಎಷ್ಟೋ ದೇವರ ರೂಪಗಳ ಬಗ್ಗೆಯೂ ಕೂಡ ನಾವು ತಿಳಿದುಕೊಂಡಿರಬೇಕಾಗತ್ತೆ. ಸಾಧಾರಣವಾಗಿ ರಾಮ, ಲಕ್ಷ್ಮಣ, ಶಿವ, ಹೀಗೆ ಬೇರೆ ಬೇರೆ ದೇವಾನುದೇವತೆಗಳ ಹೆಸರುಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗೆ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವಂತಹ ಒಂದು ರೂಪ ಶಿವನ ರೂಪ ಅಂತ ಹೇಳ್ತಾರೆ, ವಿಷ್ಣುವಿನ ರೂಪ ಅಂತ ಹೇಳ್ತಾರೆ. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಆತನ ಧ್ಯೇಯ ತುಂಬ ಮುಖ್ಯ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ವೈರಾಣುಗಳ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ, ಆರೋಗ್ಯದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ, ಆರೋಗ್ಯಕ್ಕಾಗಿ ಈ ಒಬ್ಬ ದೇವರ ರೂಪವನ್ನು ಆರಾಧನೆ ಮಾಡ್ತಾರಂತೆ. ಹೌದು, ಈತ ಔಷಧಿಗಳ ಒಡೆಯ ದೇವರು ಅಂತ ಹೇಳಲಾಗುತ್ತೆ. ನೀವು ಹೇಳ್ಬೋದು ಹಾಗಿದ್ರೆ ಆತ ಧನ್ವಂತರಿ ಅಂತ. ಅಲ್ಲ, ಆದರೆ ಈತ ಔಷಧೀಶ ಅಂತ. ಶಿವಪುರಾಣದಲ್ಲಿ ಶಿವನನ್ನ ಔಷಧೀಶ ಅಂತ ಕರೆದಿದ್ದಾರೆ. ಹಾಗೆಯೇ ಔಷಧೀಶ ಅಂತ ಮಹಾವಿಷ್ಣುವನ್ನು ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ನೋಡೋದಕ್ಕೆ ಹೋದಾಗ ಶಿವಸ್ಯ ಹೃದಯಂ ವಿಷ್ಣು, ವಿಷ್ಣುಶ್ಚ ಹೃದಯಂ ಶಿವಂ ಅಂತ ನಾವು ಕೇಳಿದ್ವಿ ಅಲ್ವಾ. ಶಿವನ ಹೃದಯದಲ್ಲಿ ವಿಷ್ಣು, ವಿಷ್ಣುವಿನ ಹೃದಯದಲ್ಲಿ ಶಿವ ಅಂತ ಹೇಳಿ. ಈಗ ವಿಷ್ಣುಗೆ, ಮಹಾವಿಷ್ಣುಗೂ ಕೂಡ ಔಷಧೀಶ ಅಂತ ಹೇಳ್ತಾರೆ. ಮುಂದೆ ಈತನೇ ಧನ್ವಂತರಿ ರೂಪವನ್ನು ಪಡೆದಿರೋದು. ಮೂಲತಃ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರಾಧನೆ ಮಾಡುವಂಥದ್ದು ಔಷಧೀಶ ಅಂತ ಹೇಳ್ತಾರೆ. ಮತ್ತು ಬೇರೆ ಬೇರೆ ರೋಗಗಳಿಂದ, ಸಾವಿನಿಂದ ರಕ್ಷಿಸುವಂಥದ್ದು ಈತ ಅಂತ ಹೇಳಲಾಗುತ್ತೆ, ಧನ್ವಂತರಿಯನ್ನು ಕೂಡ. ಹಾಗಾಗಿ ಔಷಧೀಶ ಧನ್ವಂತರಿಯ ರೂಪವನ್ನು ಪಡ್ಕೊಂಡಿರೋದು ಮಹಾವಿಷ್ಣು ಅಂತ ಹೇಳಲಾಗುತ್ತೆ. ಹೀಗೆ ಈ ಒಂದು ಸಂದರ್ಭದಲ್ಲಿ ಧನ್ವಂತರಿಯನ್ನು ನೆನಪು ಮಾಡ್ಕೊಳ್ತಾ, ಇನ್ನೊಂದು ಕಡೆ ನವಗ್ರಹಗಳಲ್ಲಿ ಚಂದ್ರನಿಗೂ ಕೂಡ ಔಷಧೀಶ ಅಂತ ಹೇಳ್ತಾರೆ. ಸಾಕಷ್ಟು ಸಮಸ್ಯೆ, ಆರೋಗ್ಯದ ಸಮಸ್ಯೆಗಳನ್ನು ಆತ ಪರಿಹರಿಸಬಲ್ಲ ಅಂತ. ಒಟ್ಟಾರೆಯಾಗಿ ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ, ಯಾರು ಯಾವ ದೇವಾನುದೇವತೆಯ ಶಕ್ತಿ ನಮ್ಮ ಅನಾರೋಗ್ಯವನ್ನು ದೂರಗೊಳಿಸಿ ಆರೋಗ್ಯವಂತರನ್ನಾಗಿ ಮಾಡಿ ನಮ್ಮ ಆಯಸ್ಸನ್ನು ವೃದ್ಧಿಸುತ್ತಾನೋ ಆತ ಔಷಧೀಶ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಹೀಗೆ ಹಲವಾರು ಹೆಚ್ಚಾಗಿ ತಿಳಿಯದಿರುವಂತಹ ಪಾತ್ರಗಳಾಗಿರ್ಬೋದು, ದೇವಾನುದೇವತೆಗಳ ರೂಪಗಳಾಗಿರ್ಬೋದು, ಅದರ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.